ಓಂ ನಮೋ ವೆಂಕಟೇಶಾಯ. ತಿರುಮಲ ತಿರುಪತಿ ಲೇಟೆಸ್ಟ್ ಅಪ್ಡೇಟ್ಸ್‌ಗೆ ಸ್ವಾಗತ. ನಾವು ನಿಮ್ಮ ಎಸ್ಕೇಪ್ ಟ್ರಾವೆಲರ್ಸ್. ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋನ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಮ್ಮ ವಿಡಿಯೋನ ಲೈಕ್ ಮಾಡಿ. ಈ ವಿಡಿಯೋದಲ್ಲಿ ನಮಗೆ ತುಂಬಾ ಜನ ಮೆಸೇಜಸ್ ಮತ್ತೆ ಕಾಮೆಂಟ್ಸ್ ಮಾಡ್ತಾರೆ. ನಾವು ದೇವರನ್ನ ತುಂಬಾ ಹತ್ರದಿಂದ ಹೇಗೆ ನೋಡಬಹುದು, ಇದಕ್ಕೆ ಏನೆಲ್ಲ ಆಪ್ಷನ್ಸ್ ಇದೆ ಅಂತ. ಈ ವಿಡಿಯೋದಲ್ಲಿ ನಿಮಗೆ ಏನು ಆಪ್ಷನ್ ಇದೆ ಅದನ್ನೆಲ್ಲ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಮೊದಲನೇ ಆಪ್ಷನ್ ಬಂದ್ಬಿಟ್ಟು ನಿಮ್ಗೆ ಅಂದ್ರೆ ಕನ್ಫರ್ಮ್ ಆಗಿ ನೀವು ದೇವರನ್ನ ತುಂಬಾ ಹತ್ರದಿಂದ ನೋಡುವ ಮೊದಲನೇ ಆಪ್ಷನ್ ಬಂದ್ಬಿಟ್ಟು ನಿಮ್ಗೆ 10,000 ರೂಪಾಯಿ ಡೊನೇಟ್ ಮಾಡೋದು. ಅದು ಶ್ರೀವಾಣಿ ಟ್ರಸ್ಟ್ಗೆ. ಅದನ್ನ ನೀವು ಯಾವ ರೀತಿಯಲ್ಲಿ ವೆಬ್ಸೈಟ್ ಅಲ್ಲಿ ಡೊನೇಟ್ ಮಾಡ್ಬೋದು ಆ ಎಲ್ಲಾ ಇನ್ಫಾರ್ಮೇಶನ್ ಈ ವಿಡಿಯೋದಲ್ಲಿ ಕೊಡ್ತೀವಿ. ಈಗ ನೀವು ಮೊದಲಿಗೆ ttdevastanams.ap.gov.in ಈ ವೆಬ್ಸೈಟ್ಗೆ ಹೋಗ್ಬೇಕು. ಇಲ್ಲಿ ನಿಮ್ಗೆ ಆನ್ಲೈನ್ ಸರ್ವಿಸಸ್ ಅಲ್ಲಿ ನಿಮಗೆ ಒಂದು ಆಪ್ಷನ್ ಇದೆ. ಅದೇನಂದ್ರೆ ಶ್ರೀವಾಣಿ ಅಂಡ್ ಅದರ್ ಟ್ರಸ್ಟ್ ಡೊನೇಷನ್ಸ್ ಅಂತ. ಈ ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದು ಸೆಲೆಕ್ಟ್ ಮಾಡಿದ ತಕ್ಷಣನೇ ನಿಮಗೆ ಹಳೆ ವೆಬ್ಸೈಟ್ಗೆ ರೀಡೈರೆಕ್ಟ್ ಆಗುತ್ತೆ. ಈ ಹಳೆ ವೆಬ್ಸೈಟ್ ಅಲ್ಲಿ ನೀವು ಆಲ್ರೆಡಿ ನಿಮ್ಮ ಅಕೌಂಟ್ ಕ್ರಿಯೇಷನ್ ಆಗಿದ್ರೆ ನೀವು ಆ ಲಾಗಿನ್ ಡೀಟೇಲ್ಸ್ ಎಂಟರ್ ಮಾಡಿಬಿಟ್ಟು ನೀವು ವೆಬ್ಸೈಟ್ಗೆ ಲಾಗಿನ್ ಆಗಬಹುದು. ಇಲ್ಲ ಅಂದ್ರೆ ನೀವು ಸೈನ್ ಅಪ್ ಕೊಟ್ಟು ನಿಮ್ಮ ಎಲ್ಲ ಡೀಟೇಲ್ಸ್, ಆಧಾರ್ ಕಾರ್ಡ್ ಡೀಟೇಲು ಎಲ್ಲ ಎಂಟರ್ ಮಾಡಿಬಿಟ್ಟು ನೀವು ಹೊಸ ಯೂಸರ್ ಆಗಿ ಸೈನ್ ಅಪ್ ಮಾಡಿಕೊಂಡು ಮತ್ತೆ ನಿಮ್ಮ ಅಕೌಂಟ್, ನಿಮ್ಮ ಇಮೇಲ್ ಐಡಿಗೆ ಒಂದು ಆಕ್ಟಿವೇಶನ್ ಮೇಲ್ ಬರುತ್ತೆ. ಅದರ ಮುಖಾಂತರ ನಿಮ್ಮ ಅಕೌಂಟ್ ಆಕ್ಟಿವ್ ಆಗುತ್ತೆ. ಅದಾದ್ಮೇಲೆ ನೀವು ಯಾವ ಇಮೇಲ್ ಐಡಿ ಪಾಸ್ವರ್ಡ್ ಯೂಸ್ ಮಾಡಿರ್ತೀರ ಅದನ್ನ ಇಲ್ಲಿ ಎಂಟರ್ ಮಾಡಿಬಿಟ್ಟು ನೀವು ಈ ವೆಬ್ಸೈಟ್ ಅಲ್ಲಿ ಲಾಗಿನ್ ಆಗಬೇಕು. ಈಗ ನಾವು ಲಾಗಿನ್ ಆಗೋಣಂತೆ. ಒಂದು ಸರಿ ನಾವು ಲಾಗಿನ್ ಆದ ನಂತರ ನಿಮಗೆ ಇಲ್ಲಿ ಸರ್ವಿಸಸ್ ಅಲ್ಲಿ ಶ್ರೀವಾಣಿ ಟ್ರಸ್ಟ್ ಡೊನೇಷನ್ಸ್ ಅಂತ ಕಾಣಿಸುತ್ತೆ. ಈ ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಆಪ್ಷನ್ ಸೆಲೆಕ್ಟ್ ಮಾಡಿದ್ಮೇಲೆ ಈ ಶ್ರೀವಾಣಿ ಟ್ರಸ್ಟ್ ಅಂದ್ರೆ ಶ್ರೀ ವೆಂಕಟೇಶ್ವರ ಆಲಯ ನಿರ್ಮಾಣ ಟ್ರಸ್ಟ್ ಅಂತ. ಈ ಟ್ರಸ್ಟ್ಗೆ ನೀವು ಡೊನೇಟ್ ಮಾಡುವ ಮುಖಾಂತರ ನಿಮಗೆ ದರ್ಶನದ ಟಿಕೆಟ್ ಸಿಗುತ್ತೆ. ನೀವು ಈ 10,500 ರೂಪಾಯಿ ಈ ಟ್ರಸ್ಟ್ಗೆ ಡೊನೇಟ್ ಮಾಡಿದ್ರೆ ನೀವು ದೇವರನ್ನ ತುಂಬಾ ಸಮೀಪದಿಂದ ನೋಡ್ಬೋದು. ಈಗ ನೀವು 300 ರುಪೀಸ್ ಟಿಕೆಟ್ ಆಗಿರ್ಬೋದು ಅಥವಾ ಫಸ್ಟ್ ಇನ್ ಫಸ್ಟ್ ಔಟ್ ಆರ್ಜಿತ ಸೇವೆ ಟಿಕೆಟ್ಸ್ ಆಗಿರ್ಬೋದು, ಈ ಯಾವುದೇ ಟಿಕೆಟ್ಸ್ ನೀವು ಆನ್ಲೈನ್ ಅಲ್ಲಿ ಬುಕ್ ಮಾಡ್ಕೊಂಡ್ರು ಕೂಡ ನಿಮ್ಗೆ ದರ್ಶನ ಜಯ ವಿಜಯದಿಂದ ಮಾತ್ರ ಇರುತ್ತೆ. ಆದ್ರೆ ಈ 10,000 ರೂಪಾಯಿ ದರ್ಶನದ ಟಿಕೆಟ್ಸ್ ನ ನೀವು ಬುಕ್ ಮಾಡ್ಕೊಂಡ್ರೆ ನೀವು ದೇವರನ್ನ ಮೊದಲನೇ ಬಾಗಿಲಿನಿಂದ ನೋಡುವ ಅವಕಾಶ ಇರುತ್ತೆ. ಮತ್ತೆ ನೀವು ಹೋಗ್ತಾ ಕೂಡ ಫುಲ್ ಕ್ಯೂ ಲೈನ್ ಅಲ್ಲಿ ಹೋಗ್ತಾ ಕೂಡ ನೀವು ದೇವರನ್ನ ನೋಡ್ಕೊಂಡು ಹೋಗ್ಬೋದು. ಸೊ ನಿಮ್ಗೆ ಅಲ್ಲಿ ಯಾವುದೇ ತರದ ಅಂದ್ರೆ ಕ್ರೌಡ್ ಇರಲ್ಲ. ಆರಾಮಾಗಿ ನೀವು ದೇವರನ್ನ ದರ್ಶನ ಮಾಡ್ಕೋಬಹುದು. ತುಂಬಾ ಹತ್ರದಿಂದ ಕೂಡ ದೇವರನ್ನ ದರ್ಶನ ಮಾಡ್ಕೊಳ್ಳುವ ಆಪ್ಷನ್ ಇರುತ್ತೆ. ಇಲ್ಲಿ ನೋಡಿ ಇಲ್ಲಿ ಏನೆಲ್ಲ ಪ್ರಿವಿಲೇಜಸ್ ಇದೆ ಅಂತ ಕೂಡ ತೋರಿಸಿರ್ತಾರೆ. ನಾವು ಆಲ್ರೆಡಿ ನಿಮ್ಗೆ 1,00,000 ರುಪೀಸ್ ಡೊನೇಟ್ ಮಾಡಿದ್ರೆ ಏನೆಲ್ಲ ಆಪ್ಷನ್ ಇದೆ, 10,00,000 ರುಪೀಸ್ ಡೊನೇಟ್ ಮಾಡಿದ್ರೆ ಏನೆಲ್ಲ ಆಪ್ಷನ್ಸ್ ಕೊಡ್ತಿದ್ದಾರೆ TTD ಅವರು, ಇದನ್ನೆಲ್ಲ ನಾವು ಆಲ್ರೆಡಿ ಒಂದು ಹಳೆ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದೀವಿ. ಈ ವಿಡಿಯೋದಲ್ಲಿ ಇವಾಗ ನೀವು 10,000 ರುಪೀಸ್ ಡೊನೇಟ್ ಮಾಡಿದ್ರೆ ನಿಮ್ಗೆ ಏನ್ ಆಪ್ಷನ್ ಇದೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ತೀವಿ. ಇಲ್ಲಿ ನೋಡಿ 10,000 to 99,999 ರುಪೀಸ್ ಇಷ್ಟು ಅಮೌಂಟ್ ಒಳಗೆ ಡೊನೇಟ್ ಮಾಡಿದ್ರೆ ಇಲ್ಲಿ ನಿಮ್ಗೆ ಒಂದು ಬ್ರೇಕ್ ದರ್ಶನ ಕೊಡ್ತಾರೆ. ಅಪ್ ಟು 9 ಬ್ರೇಕ್ ದರ್ಶನ್ ಬೇಸ್ಡ್ ಆನ್ ಡೊನೇಷನ್ ಅಮೌಂಟ್. ಫಾರ್ ಎವ್ರಿ 10,000 1 ಬಿಗಿನಿಂಗ್ ಬ್ರೇಕ್ ದರ್ಶನ್ ಫೆಸಿಲಿಟೀಸ್ ಅವೈಲೇಬಲ್. ಅಂದ್ರೆ ನೀವು 10,000 ರೂಪಾಯಿ ಡೊನೇಟ್ ಮಾಡಿದ್ರೆ ಒಂದು ಬ್ರೇಕ್ ದರ್ಶನ, ಅದೇ 20,000 ಮಾಡಿದ್ರೆ 2 ಬ್ರೇಕ್ ದರ್ಶನ. ಇದೇ ರೀತಿ ನೀವು 99,000 ಅಂದ್ರೆ 90,000 ಡೊನೇಟ್ ಮಾಡಿದ್ರೆ 9 ಬ್ರೇಕ್ ದರ್ಶನ ಅವೈಲಬಿಲಿಟಿ ಇರುತ್ತೆ. ಈಗ ಇದನ್ನ ನೀವು ಡೊನೇಟ್ ಮಾಡಬೇಕು ಅಂದ್ರೆ ಇಲ್ಲಿ ನಿಮ್ಗೆ ಕಂಟಿನ್ಯೂ ಟು ಡೊನೇಟ್ ಅಂತ ಇದೆ. ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಕಂಟಿನ್ಯೂ ಟು ಡೊನೇಟ್ ಕ್ಲಿಕ್ ಮಾಡಿದ್ಮೇಲೆ ನೋಡಿ ಇಲ್ಲಿ ಹಾಕಿದ್ದಾರೆ ಜನರಲ್ ಇನ್ಸ್ಟ್ರಕ್ಷನ್ಸ್ ಅಲ್ಲಿ ಬಿಗಿನಿಂಗ್ ಬ್ರೇಕ್ ದರ್ಶನ್ ವಿಲ್ ಬಿ ಪ್ರೊವೈಡೆಡ್ ಬೇಸ್ಡ್ ಆನ್ ಡೊನೇಷನ್ ಆಫ್ ಈಚ್ ರುಪೀಸ್ 10,000 ಟು ಶ್ರೀವಾಣಿ ಟ್ರಸ್ಟ್. ದ ಟಿಕೆಟ್ ಕಾಸ್ಟ್ ₹500 ಇಸ್ ಅಡಿಷನಲ್. ಅಂದ್ರೆ ನೀವು 10,000 ರೂಪಾಯಿ ಶ್ರೀವಾಣಿ ಟ್ರಸ್ಟಿಗೆ ಡೊನೇಟ್ ಮಾಡಬೇಕು, ಮತ್ತೆ 500 ರೂಪಾಯಿ ಪೇ ಮಾಡಿ ನಿಮ್ ದರ್ಶನದ ಟಿಕೆಟ್ ನ ಪಡಿಬೇಕು. ನೆಕ್ಸ್ಟ್ ಇನ್ಸ್ಟ್ರಕ್ಷನ್ ಏನಿದೆ ಅಂದ್ರೆ ಟಿಕೆಟ್ ಅಮೌಂಟ್ ₹500 ಪರ್ ಪರ್ಸನ್ ಶೆಲ್ ಬಿ ಪೇಡ್ ಆಫ್ಟರ್ ಡೊನೇಷನ್ ಟ್ರಾನ್ಸಾಕ್ಷನ್ ಸಕ್ಸಸ್ಫುಲ್ ವೈಲ್ ಬುಕಿಂಗ್ ದರ್ಶನ್. ಅಂದ್ರೆ ನೀವು ಇವಾಗ ಇಬ್ಬರಿಗೆ ಏನಾದರೂ ಡೊನೇಟ್ ಮಾಡಿದ್ರೆ ನೀವು 20,000 ಡೊನೇಟ್ ಮಾಡಿದ್ರೆ ಮತ್ತೆ ಇಬ್ಬರಿಗೂ 500 ಎಕ್ಸ್ಟ್ರಾ ಪೇ ಮಾಡಬೇಕಾಗತ್ತೆ ನೀವು ದರ್ಶನದ ಟಿಕೆಟ್ ತಗೊಳಕ್ಕೆ. ಅಂದ್ರೆ 1,000 ರುಪೀಸ್ ಎಕ್ಸ್ಟ್ರಾ ಆಗುತ್ತೆ. ಸೊ ಈ ಒಂದು ಜನರಲ್ ಇನ್ಸ್ಟ್ರಕ್ಷನ್ಸ್ ಓದಿದ್ಮೇಲೆ ನಿಮಗೆ ಒಂದು ಚೆಕ್ ಬಾಕ್ಸ್ ಇರುತ್ತೆ. ಈ ಚೆಕ್ ಬಾಕ್ಸ್ ಮೇಲೆ ಐ ಅಗ್ರಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಅಗ್ರೀಡ್ ಅಂತ ಕೊಡಿ. ಅಗ್ರೀಡ್ ಆದ್ಮೇಲೆ ಇಲ್ಲಿ ನೋಡಿ ಡೊನೇಷನ್ ಟುವರ್ಡ್ಸ್ ದ ಶ್ರೀವಾಣಿ ಟ್ರಸ್ಟ್ ಅಂತ ಇದೆ. ಮತ್ತೆ ನೀವು ಇವಾಗ 10,000 ರುಪೀಸ್ ಟಿಕೆಟ್ ಬುಕ್ ಮಾಡ್ಕೋತಿದ್ದೀರಲ್ಲ, ಯಾವ ಡೇಟ್ಸ್ಗೆ ಈ ದರ್ಶನದ ಅವೈಲಬಿಲಿಟಿ ಇದೆ ಅಂತ ಕೂಡ ಚೆಕ್ ಮಾಡ್ಕೋಬಹುದು. ಇಲ್ಲಿ ಕ್ಲಿಕ್ ಹಿಯರ್ ಅಂತ ಇದೆ ನೋಡಿ, ಇದನ್ನ ಸೆಲೆಕ್ಟ್ ಮಾಡಿದ ತಕ್ಷಣ ನಿಮ್ಗೆ ನೋಡಿ ಇಲ್ಲಿ ಯಾವ್ದಾದ್ ಮಂತ್ಗೆ ಖಾಲಿ ಇದೆ ಅಂತ ತೋರಿಸುತ್ತೆ. ಫೆಬ್ರವರಿಯಲ್ಲಿ ಫುಲ್ 10,000 ರುಪೀಸ್ ಟಿಕೆಟ್ಸ್ ಖಾಲಿ ಆಗ್ಬಿಟ್ಟಿದೆ. ಮಾರ್ಚ್ ಅಲ್ಲೂ ಕೂಡ ಈ 10,000 ರುಪೀಸ್ ಟಿಕೆಟ್ಸ್ ಕೂಡ ಖಾಲಿ ಆಗ್ಬಿಟ್ಟಿದೆ. ಕೇವಲ
5 ದಿನಕ್ಕೆ ಮಾತ್ರ ಈ ಟಿಕೆಟ್ಸ್ ಅವೈಲಬಿಲಿಟಿ ಇದೆ. ಮತ್ತೆ ಏಪ್ರಿಲಲ್ಲಿ ಆಲ್ಮೋಸ್ಟ್ ಎಲ್ಲ ಡೇಟ್ಸ್‌ಗೂ ಕೂಡ ಇನ್ನ ಅವೈಲಬಿಲಿಟಿ ಇದೆ. ಇಲ್ಲಿ ನೋಡಿ ನಾವು ಒಂದು ಡೇಟ್ ಸೆಲೆಕ್ಟ್ ಮಾಡಿದ್ಮೇಲೆ ಎಷ್ಟು ಟಿಕೆಟ್ಸ್ ಇನ್ನ ಖಾಲಿ ಇದೆ ಅಂತ ತೋರಿಸುತ್ತೆ. 469 ಟಿಕೆಟ್ಸ್ ಖಾಲಿ ಇದೆ ಏಪ್ರಿಲ್ 17ಗೆ. ಅದೇ ನಾವು ಮಾರ್ಚಲ್ಲಿ ನೋಡೋದಾದ್ರೆ ಜಸ್ಟ್ 86 ಟಿಕೆಟ್ಸ್ ಖಾಲಿ ಇದೆ. ಸೊ ಈ ಟಿಕೆಟ್ಸ್ ಕೂಡ ತುಂಬಾನೇ ಬೇಗ ಖಾಲಿ ಆಗುತ್ತೆ. ನೀವು ಹೋಗ್ಬೇಕು ಅಂದ್ರೆ ಇದನ್ನು ಕೂಡ ಸ್ವಲ್ಪ ಪ್ರೀ ಪ್ಲಾನ್ ಮಾಡ್ಕೊಂಡೆ ಬುಕ್ ಮಾಡ್ಕೋಬೇಕು. ಈ ಟಿಕೆಟ್ಸ್ ಕೂಡ ಮೋಸ್ಟ್ಲಿ ಸ್ಯಾಟರ್ಡೆ ಸಂಡೇಗೆ ತುಂಬಾ ಬೇಗ ಖಾಲಿ ಆಗ್ಬಿಡತ್ತೆ. ಇಲ್ಲಿ ನೀವು ನೋಡ್ಕೋಬಹುದು, ನೀವು ಹೋಗೋ ಡೇಟ್ಸ್ಗೆ ಇಲ್ಲಿ ಅವೈಲಬಿಲಿಟಿ ಇದ್ರೆ ಅವಾಗ ನೀವು ಡೊನೇಟ್ ಮಾಡ್ಬೋದು. ಇಲ್ಲ ಅಂದ್ರೂ ಕೂಡ ನೀವು ಡೊನೇಟ್ ಮಾಡಿದ್ಮೇಲೆ ನಿಮ್ಗೆ ಯಾವ ಮಂತ್ಗೆ ಹೋಗ್ಬೇಕು ಆ ಮಂತ್ ಅಲ್ಲಿ ನೀವು ಈ ದರ್ಶನದ ಟಿಕೆಟ್ಸ್ ನ ಬುಕ್ ಮಾಡ್ಕೋಬಹುದು. ಅದಾದ್ಮೇಲೆ ನೀವು ಇಲ್ಲಿ ಅಮೌಂಟ್ ನ ಎಂಟರ್ ಮಾಡಬೇಕು. ನೀವೇನಾದ್ರೂ ಈ ಬ್ರೇಕ್ ದರ್ಶನಕ್ಕೆ ಹೋಗ್ತಾ ಇದ್ರೆ ನೀವು 20,000 ಅಂತ ಇಲ್ಲಿ ಎಂಟರ್ ಮಾಡಿದ್ಮೇಲೆ ಈ ಚೆಕ್ ಬಾಕ್ಸ್ ನ ಕ್ಲಿಕ್ ಮಾಡಿ ಪ್ರೊಸೀಡ್ ಆಸ್ ಅನ್ ಇಂಡಿಯನ್ ಸಿಟಿಸನ್ ಅಂತ. ನಂಬರ್ ಆಫ್ ಪಿಲಿಗ್ರಿಮ್ಸ್ ತೋರಿಸ್ತಿದೆ, ಇಬ್ಬರನ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ನಾವು ಇಬ್ರು ಶ್ರೀವಾಣಿ ಬ್ರೇಕ್ ದರ್ಶನಕ್ಕೆ ಹೋಗ್ಬೇಕು ಅನ್ಕೊಂಡ್ರೆ ಅದಾದ್ಮೇಲೆ ಕಂಟಿನ್ಯೂ ಕೊಟ್ಟಾದ ನಂತರ ಇಲ್ಲಿ ನಾವು ಪಿಲಿಗ್ರಿಮ್ ಡೀಟೇಲ್ಸ್ ನ ಎಂಟರ್ ಮಾಡಬೇಕು. ಅಂದ್ರೆ ಇಬ್ರು ಈ ಬ್ರೇಕ್ ದರ್ಶನಕ್ಕೆ ಹೋಗ್ತಿದ್ದಾರೆ ಅಂತ ಅವರ ಹೆಸರು, ಏಜು, ಜೆಂಡರು ಮತ್ತೆ ಅವರ ಫೋಟೋ ID ಪ್ರೂಫ್ ಅಂದ್ರೆ ಆಧಾರ್ ಕಾರ್ಡ್ ಡೀಟೇಲ್ಸು, ಈ ಎಲ್ಲಾ ಡೀಟೇಲ್ಸ್ ನ ಕೂಡ ಎಂಟರ್ ಮಾಡಿಬಿಟ್ಟು ನಾವು ಕಂಟಿನ್ಯೂ ಕೊಟ್ರೆ ನಿಮ್ಗೆ ಆಪ್ಷನ್ ತೋರಿಸುತ್ತೆ ಪೇಮೆಂಟ್ಗೆ. ನೀವು ನಿಮ್ಮ ಕ್ರೆಡಿಟ್ ಅಥವಾ ಡೆಬಿಟ್ ಕಾರ್ಡ್ ಅಥವಾ ನೆಟ್ ಬ್ಯಾಂಕಿಂಗ್ ಮೂಲಕ ಇದಕ್ಕೆ ಪೇಮೆಂಟ್ ಮಾಡಿಬಿಟ್ಟು ನೀವು ಡೊನೇಷನ್ ಕನ್ಫರ್ಮ್ ಆಗುತ್ತೆ. ಒಂದು ಸರಿ ನಿಮ್ಮ ಡೊನೇಷನ್ ಸಕ್ಸಸ್ಫುಲ್ ಆದಮೇಲೆ ನಿಮಗೆ ಇಲ್ಲಿ ಸರ್ವಿಸಸ್ ಅಲ್ಲಿ ನಿಮಗೆ ಒಂದು ಎಕ್ಸ್ಟ್ರಾ ಆಪ್ಷನ್ ಕಾಣಿಸುತ್ತೆ, ಅದೇ ಡೋನರ್ ಪ್ರಿವಿಲೇಜಸ್ ಅಂತ. ನೀವು ಈ ಡೋನರ್ ಪ್ರಿವಿಲೇಜಸ್ಗೆ ಹೋಗ್ಬಿಟ್ಟು ನಿಮ್ಮ ಬುಕಿಂಗ್ನ ಕನ್ಫರ್ಮ್ ಮಾಡ್ಕೋಬಹುದು. ಅಂದ್ರೆ ನೀವು ಇಲ್ಲಿ ನಿಮ್ಮ ದರ್ಶನದ ಡೇಟ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಈಗ ನಾವೇನು ತೋರಿಸಿದ್ವಿ ಅಲ್ಲ, ಅದು ಕೇವಲ ಜಸ್ಟ್ ನೀವು ಡೊನೇಟ್ ಮಾಡೋಕ್ಕೆ ಅಷ್ಟೇ. ಡೊನೇಟ್ ಮಾಡಿದ್ಮೇಲೆ ಮತ್ತೆ ನೀವು ಡೋನರ್ ಪ್ರಿವಿಲೇಜಸ್ಗೆ ಬರಬೇಕು. ಈಗ ನೋಡೋಣ ಡೋನರ್ ಪ್ರಿವಿಲೇಜಸ್ ಅಂತ. ಇಲ್ಲಿ ನೋಡಿ ಡೋನರ್ ಪ್ರಿವಿಲೇಜಸ್ ಅಲ್ಲಿ ನಿಮಗೆ ಈ ತರ ಕಾಣಿಸುತ್ತೆ. 20,000 ರುಪೀಸ್ ನಾವು ಡೊನೇಟ್ ಮಾಡಿದ್ದೀವಿ. ಅದಾದ್ಮೇಲೆ ಇಲ್ಲಿ ಬುಕಿಂಗ್ ಇದೆ, ಎನೇಬಲ್ ಇರುತ್ತೆ. ನಾವು ಆಲ್ರೆಡಿ ಈ ಬ್ರೇಕ್ ದರ್ಶನ್ ಅವೈಲ್ ಮಾಡಿರೋದ್ರಿಂದ ಇಲ್ಲಿ ಇದು ಎನೇಬಲ್ ಆಗಿಲ್ಲ. ಇಲ್ಲಿ ನಿಮಗೆ ಬುಕಿಂಗ್ ಅಂತ ತೋರಿಸುತ್ತೆ. ಈ ಬುಕಿಂಗ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮಗೆ ಯಾವ ಡೇಟ್ ದರ್ಶನಕ್ಕೆ ಹೋಗ್ಬೇಕು ಆ ಡೇಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನಿಮ್ಗೆ ಅಕೊಮಡೇಷನ್ ಬೇಕು ಅಂದ್ರೂ ಕೂಡ ಕೇಳುತ್ತೆ. ಅದ್ರಲ್ಲಿ 1000 ರುಪೀಸ್ ಅಕೊಮಡೇಷನ್ ಮಾತ್ರ ಇರುತ್ತೆ. ನಿಮಗೆ ಬೇಕಿದ್ರೆ ಆ 1000 ರುಪೀಸ್ ಅಕೊಮಡೇಷನ್ ಕೂಡ ಬುಕ್ ಮಾಡ್ಕೋಬಹುದು. ಈ ರೀತಿಯಾಗಿ ನಿಮ್ಮ ಟಿಕೆಟ್ಸ್ ಕನ್ಫರ್ಮ್ ಆಗುತ್ತೆ. ಯಾರಿಗೆಲ್ಲ ದೇವರನ್ನ ತುಂಬಾ ಸಮೀಪದಿಂದ ದರ್ಶನ ಮಾಡ್ಬೇಕಂತ ಇರುತ್ತೆ ಅವರು ಈ ಆಪ್ಷನ್ ಖಂಡಿತವಾಗೂ ಬುಕ್ ಮಾಡ್ಕೋಬಹುದು. ನೀವೇನಾದ್ರೂ ವರ್ಷದಲ್ಲಿ 3-4 ಸರಿ ತಿರುಮಲಕ್ಕೆ ಹೋಗುವುದಾದ್ರೆ ನೀವು ಒಂದು ಸರಿ ಆದ್ರೂ ಈ ಒಂದು ಟಿಕೆಟ್ಸ್ ನ ಬುಕ್ ಮಾಡ್ಕೊಂಡು ದರ್ಶನಕ್ಕೆ ಹೋಗಿ. ಇಲ್ಲ ಅಂದ್ರೆ ನಿಮ್ಗೆ ನಾರ್ಮಲ್ ಆಗಿ ನೀವು ಕಮ್ಮಿ ದುಡ್ಡಲ್ಲೇ ಹೋಗ್ಬೇಕು ಅಂದ್ರೆ ನಿಮ್ಗೆ ಯಾವಾಗ್ಲೂ ಇರುವ ಆಪ್ಷನ್ ಬಂದ್ಬಿಟ್ಟು ಲಕ್ಕಿ ಡಿಪು. ಅದ್ರಲ್ಲಿ ತುಂಬಾ ಜನ ನಾವು ಸೆಲೆಕ್ಟ್ ಆಗಲ್ಲ ಅಂತಾರೆ. ಆದ್ರಿಂದ ನೀವು ಸೆಲೆಕ್ಟ್ ಆಗಿಲ್ಲ ಅಂದ್ರೆ ಈ ಒಂದು ಆಪ್ಷನ್ ನೀವು ಯೂಸ್ ಮಾಡ್ಕೊಂಡು ದೇವರನ್ನ ಹತ್ರದಿಂದ ದರ್ಶನ ಮಾಡ್ಕೋಬಹುದು. ಇಲ್ಲ ಅಂದ್ರೆ ನೀವು ಪ್ರತಿ ತಿಂಗಳು ಕೂಡ ಆನ್ಲೈನ್ ಲಕ್ಕಿ ಡಿಪ್ಗೆ ರಿಜಿಸ್ಟರ್ ಮಾಡ್ಕೊಳ್ಳಿ. ಅದರಲ್ಲಿ ನೀವು ಒಂದ್ಸರಿ ಆದ್ರೂ ಸೆಲೆಕ್ಟ್ ಆಗೇ ಆಗ್ತೀರಾ. ವರ್ಷದಲ್ಲಿ 12 ಸರಿ ನೀವು ಇದಕ್ಕೆ ರಿಜಿಸ್ಟರ್ ಮಾಡ್ಕೋಬಹುದು. ಅದಾದ್ಮೇಲೆ ನೀವು ಆಫ್ಲೈನ್ ಅಲ್ಲೂ ಕೂಡ ರಿಜಿಸ್ಟರ್ ಮಾಡ್ಕೊಳ್ಳುವ ಆಪ್ಷನ್ ಇರುತ್ತೆ. ಸೊ ನೀವು ಒಂದ್ಸರಿ ಆದ್ರೂ ಸೆಲೆಕ್ಟ್ ಆಗುವ ಚಾನ್ಸಸ್ ಇದ್ದೇ ಇರುತ್ತೆ. ಸೊ ಪ್ರತಿ ತಿಂಗಳು ಕೂಡ ಈ ಲಕ್ಕಿ ಡಿಪ್ ಅಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಇದರಲ್ಲೂ ನಿಮಗೆ ಸುಪ್ರಭಾತ ಸೇವೆ, ಅರ್ಚನಾ, ತೋಮಾಲ, ಅಷ್ಟದಳ ಪಾದ, ಪದ್ಮಾರಾಧನ, ಈ 4 ಸೇವೆಗಳಲ್ಲಿ ಯಾವ ಸೇವೆ ಸಿಕ್ಕಿದ್ರು ಎಲ್ಲಾನು ಮೂಲಮೂರ್ತಿಗೆ ಮಾಡುವ ಸೇವೆಗಳು. ಸೊ ನಿಮ್ಗೆ ದೇವರನ್ನ ಅದರಲ್ಲೂ ಕೂಡ ತುಂಬಾ ಸಮೀಪದಿಂದ ದರ್ಶನ ಮಾಡುವ ಅವಕಾಶ ಇರುತ್ತೆ. ನೀವು ಆಫ್ಲೈನ್ ಅಲ್ಲಿ ಈ ಒಂದು ಲಕ್ಕಿ ಡಿಪ್ಗೆ ರಿಜಿಸ್ಟರ್ ಮಾಡ್ಕೋಬೇಕು ಅಂದ್ರೆ ನೀವು CRO ಆಫೀಸ್ ಹತ್ರ ಪ್ರತಿದಿನ ಬೆಳಿಗ್ಗೆ 11 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ರಿಜಿಸ್ಟರ್ ಮಾಡ್ಕೊಂತಾರೆ. ನೀವು ನಿಮ್ಮ ಒಂದು ಆಧಾರ್ ಕಾರ್ಡ್ ಮತ್ತೆ ಮೊಬೈಲ್ ನಂಬರ್ ಕೊಟ್ಟು ಸೇವೆಗಳಿಗೆ ರಿಜಿಸ್ಟರ್ ಮಾಡ್ಕೋಬಹುದು. ಮತ್ತೆ ಪ್ರತಿದಿನ ಸಂಜೆ ಈ ಒಂದು ರಿಸಲ್ಟ್ ನ ಅನೌನ್ಸ್ ಮಾಡ್ತಾರೆ. ನೀವೇನಾದ್ರೂ ಸೆಲೆಕ್ಟ್ ಆಗಿದ್ರೆ ನಿಮ್ಮ ಮೊಬೈಲ್ಗೆ ಮೆಸೇಜ್ ಬರುತ್ತೆ, ಮತ್ತೆ ಅದರಲ್ಲೇ ಪೇಮೆಂಟ್ ಲಿಂಕ್ ಕೂಡ ಇರುತ್ತೆ. ಸೊ ಆ ಪೇಮೆಂಟ್ ಮಾಡುವ ಮುಖಾಂತರ ನಿಮ್ಮ ಟಿಕೆಟ್ಸ್ ಕನ್ಫರ್ಮ್ ಆಗುತ್ತೆ. ಸೊ ಈ 2 ಆಪ್ಷನ್ ಅಲ್ಲಿ ನೀವು ಯಾವ್ದಕ್ಕಾದ್ರೂ ಹೋಗ್ಬೋದು. ಮತ್ತೆ ಹಂಗೆ ಈ ಶ್ರೀವಾಣಿ ಟಿಕೆಟ್ಸ್ ನೀವು ಆಫ್ಲೈನ್ ಅಲ್ಲಿ ಕೂಡ ಪಡ್ಕೋಬಹುದು. ನೀವು ತಿರುಮಲಕ್ಕೆ ಹೋದ್ಮೇಲೆ ನಿಮ್ಗೆ ಏನಾದ್ರೂ ನಾವು 10,000 ಕೊಟ್ಟು ಡೊನೇಟ್ ಮಾಡಿ ನಾವು ದರ್ಶನಕ್ಕೆ ಹೋಗ್ಬೇಕು ಅನ್ಕೊಂಡ್ರೆ ಕೂಡ ನೀವು ತಿರುಮಲದಲ್ಲಿ JEO ಆಫೀಸ್ ಅಂತ ಇದೆ, ಅಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಜೆರಾಕ್ಸ್ ತಗೊಂಡ್ ಹೋಗ್ಬೇಕು. ಅವರು ಒಂದು ಫಾರ್ಮ್ ಕೊಡ್ತಾರೆ, ಆ ಫಾರ್ಮ್ ನ ಫಿಲ್ ಮಾಡ್ಬೇಕು. ನಿಮ್ ಡೀಟೇಲ್ಸ್, ಎಷ್ಟು ಜನ ಹೋಗ್ತಿದ್ದೀರಾ, ಎಷ್ಟು ಅಮೌಂಟ್ ಡೊನೇಟ್ ಮಾಡ್ತಿದ್ದೀರಾ, ಈ ಎಲ್ಲ ಡೀಟೇಲ್ಸ್ ನ ಫಿಲ್ ಮಾಡ್ಬಿಟ್ಟು ಕೊಟ್ರೆ, ನಿಮ್ಮ ಆಧಾರ್ ಕಾರ್ಡ್ ಜೆರಾಕ್ಸ್ ಕೊಟ್ರೆ ಅವರು ನಿಮ್ಗೆ ದರ್ಶನದ ಟಿಕೆಟ್ಸ್ ನ ಕೊಡ್ತಾರೆ. ಇದು ನೀವು ತಿರುಮಲದಲ್ಲಿ ಆಫ್ಲೈನ್ ಅಲ್ಲಿ ತಗೋಬೇಕು ಅಂದ್ರೆ ನೀವು JEO ಆಫೀಸ್ ಹತ್ರ ಹೋಗ್ಬಿಟ್ಟು ಈ 10,000 ರುಪೀಸ್ ಟಿಕೆಟ್ಸ್ ನ ಪಡೆಯಬಹುದು. ಇದೆಲ್ಲ ಈ ವಿಡಿಯೋನ ಮಾಹಿತಿ. ಇದೇ ತರಹದ ಹೆಚ್ಚು ತಿರುಮಲದ ಮಾಹಿತಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಮ್ಮ ವಾಟ್ಸ್ಆಪ್ ಗ್ರೂಪ್ ಮತ್ತು ವಾಟ್ಸ್ಆಪ್ ಚಾನೆಲ್ನ ಕೂಡ ಜಾಯಿನ್ ಆಗಿ. ನಮಸ್ಕಾರ. ಓಂ ನಮೋ ವೆಂಕಟೇಶಾಯ.